ಮೊಳಕೆ ಹುರುಳಿಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ 2, ಲವಂಗ 4, ಶುಂಠಿ 1 ಇಂಚು, ಬೆಳ್ಳುಳ್ಳಿ 3, ಗಸಗಸೆ 1 ಟೀ ಸ್ಪೂನ್, ಖಾರದ ಪುಡಿ 1½ ಟೀ ಸ್ಪೂನ್, ಆಮೇಲೆ ಸಾಂಬಾರ್ ಖಾರದ ಪುಡಿ 1/4 ಟೀ ಸ್ಪೂನ್, ಧನಿಯಾ ಪುಡಿ 2 ಟೀ ಸ್ಪೂನ್. ಒಂದು ಬಾಣಲಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದನ್ನು ನಾವು ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಚಿಕ್ಕದು ಒಂದು ಟೊಮ್ಯಾಟೊ ಹಾಕ್ಕೊಂಡು ನುಣ್ಣಗೆ ಫುಲ್ ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಮೊಳಕೆ ಕಟ್ಟಿದ ಕಾಳುಗಳು, ಹುರುಳಿಕಾಳು 1 ಗ್ಲಾಸು, ಕಡಲೆಕಾಳು ಅರ್ಧ ಗ್ಲಾಸು ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಕಾಳುಗಳು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಯಲು ಬಿಡಿ. ಅದು ಕುದೀತಿರೋ ಸ್ಟೇಜಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು 2 ವಿಸಿಲ್ ಕೂಗಿಸ್ಕೊಬೇಕು. 2 ವಿಸಿಲ್ ಆದಮೇಲೆ ಲಿಡ್ ಓಪನ್ ಮಾಡಿ ಒಂದು ಸತಿ ಅದನ್ನು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡಿದ ನಂತರ ನಾವು ಕಾಳು ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ನೋಡಬೇಕು. ಕಾಳು ಬೆಂದಿಲ್ಲ ಅಂದರೆ ತಿರ್ಗಾ ಕೂಗಿಸ್ಕೊಡಿ 1 ವಿಸಿಲ್ಲು. ಮಿಕ್ಸಿ ಜಾರ್ಗೆ 1 ದೊಡ್ಡ ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಆದಮೇಲೆ 3 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ನೀವು ತೆಂಗಿನಕಾಯಿ ಹಾಲನ್ನ ತೆಕ್ಕೋಬೇಕು. ನಾವು ಯಾವ ಪ್ರೊಸೀಜರಲ್ಲಿ ತೋರಿಸಿದ್ದೀವೋ ನೀವು ಅದೇ ಪ್ರೊಸೀಜರ್ ಫಾಲೋ ಮಾಡಿ. ಜಲ್ಡಿ ಇರುತ್ತಲ್ವ ಅದರಲ್ಲಿ ನೀವು ಮಾಡ್ಕೋಬೇಕು. ನಾವು ತೆಂಗಿನಕಾಯಿ ಹಾಲನ್ನ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಗಿಸ್ಕೊಂಡಿದ್ದ ಕಾಳಿನ ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಬೇಕು. ಇನ್ನು ನೀರು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು. 1 ಕಪ್ ಹುರುಳಿಕಾಳು, 1 ಕಪ್ ಗೋಸ್ಗಡ್ಡೆ, 1 ಆಲೂಗಡ್ಡೆ, 1 ಬದನೆಕಾಯಿ, 2 ಚಿಕ್ಕ ಟೊಮ್ಯಾಟೊ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಕುದಿಯಲು ಬಿಡಿ. ಕುದಿಯುತ್ತಿರುವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು 2 ವಿಸಿಲ್ ಕೂಗಿಸ್ಕೊಳ್ಳಿ. ರುಚಿಕರವಾದ ಮೊಳಕೆ ಹುರುಳಿಕಾಳು ಸಾರು ರೆಡಿ ಟು ಸರ್ವ್. Share and subscribe to our YouTube channel.